ವಿಸರಣೆ ಅಂದರೆ ಡಿಫ್ಯೂಷನ್. ವಿಸರಣೆಯು ಕಣಗಳ ಅಂದರೆ ಪರಮಾಣುಗಳು, ಅಯನುಗಳು ಅಥವಾ ಅಣುಗಳು ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಚಲಿಸುವ ಪ್ರಕ್ರಿಯೆಯಾಗಿದೆ. ಕಣಗಳು ಇಡೀ ಜಾಗದಲ್ಲಿ ಸಮಾನವಾಗಿ ಹರಡುವವರೆಗೆ ಈ ಪ್ರಕ್ರಿಯೆಯು ಮುಂದುವರಿಯುತ್ತದೆ. ವಿಸರಣೆಯ ಪ್ರಮುಖ ಲಕ್ಷಣಗಳು: ನಿಷ್ಕ್ರಿಯ ಪ್ರಕ್ರಿಯೆ. ಇದಕ್ಕೆ ಯಾವುದೇ ಬಾಹ್ಯ ಶಕ್ತಿ ಅಥವಾ ATP ಅಡಿನೋಸಿನ್ ಟ್ರೈಫಾಸ್ಫೇಟ್ ಅದರ ಅಗತ್ಯ ಇರುವುದಿಲ್ಲ. ದಿಶೆ ಅಥವಾ ದಿಕ್ಕು. ಸಾಂದ್ರತೆಯ ಇಳಿಜಾರಿನ ಉದ್ದಕ್ಕೂ ಹೆಚ್ಚಿನದರಿಂದ ಕಡಿಮೆಯ ಕಡೆಗೆ. ಮಾಧ್ಯಮ. ಅನಿಲಗಳಲ್ಲಿ ಅತ್ಯಂತ ವೇಗವಾಗಿ, ನಂತರ ದ್ರವಗಳಲ್ಲಿ ಮತ್ತು ಘನವಸ್ತುಗಳಲ್ಲಿ ಅತ್ಯಂತ ನಿಧಾನವಾಗಿ ವಿಸರಣೆಯು ಸಂಭವಿಸುತ್ತದೆ. ವಿದ್ಯಾರ್ಥಿಗಳೇ, ನಿಮಗೀಗ ಒಂದು ಪ್ರಶ್ನೆ ಇದೆ. ವಿಸರಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಪಟ್ಟಿ ಮಾಡಿ. ಈ ಫ್ಲ್ಯಾಶ್ ಕಾರ್ಡಿನ PDF ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಮತ್ತು ವರ್ಡ್ ವಾಲ್ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಆಯಿತಾ? ವಿಸರಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು: ಟೆಂಪ್ರೇಚರ್, ತಾಪಮಾನ. ತಾಪಮಾನ ಹೆಚ್ಚಾದಂತೆ ವಿಸರಣೆಯ ವೇಗವು ಹೆಚ್ಚುತ್ತದೆ. ಡೆನ್ಸಿಟಿ ಆಫ್ ಪಾರ್ಟಿಕಲ್ಸ್ ಅಂದರೆ ಕಣಗಳ ಸಾಂದ್ರತೆ. ಹಗುರವಾದ ಕಣಗಳು ವೇಗವಾಗಿ ವಿಸರಣೆ ಹೊಂದುತ್ತವೆ. ಡಿಸ್ಟೆನ್ಸ್ ಅಂದರೆ ದೂರ. ಕಡಿಮೆ ಅಂತರವಿದ್ದರೆ ವಿಸರಣೆ ವೇಗವಾಗಿರುತ್ತದೆ. ದೈನಂದಿನ ಜೀವನದ ಉದಾಹರಣೆಗಳು: ಸುಗಂಧ ದ್ರವ್ಯ. ಕೋಣೆಯ ಒಂದು ಮೂಲೆಯಲ್ಲಿ ಸುಗಂಧ ದ್ರವ್ಯವನ್ನು ಸಿಂಪಡಿಸಿದಾಗ ಅದು ಇಡೀ ಕೋಣೆಗೆ ಹರಡುತ್ತದೆ. ಟೀ ಬ್ಯಾಗ್. ಬಿಸಿ ನೀರಿನಲ್ಲಿ ಟೀ ಬ್ಯಾಗ್ ಇರಿಸಿದಾಗ ಚಹಾದ ಸಾರವು ನೀರಿನಲ್ಲಿ ಹರಡುತ್ತದೆ. ಉಸಿರಾಟ ಅಥವಾ ಶ್ವಾಸೋಚ್ಛ್ವಾಸ. ಶ್ವಾಸಕೋಶದಿಂದ ಆಮ್ಲಜನಕವು ವಿಸರಣೆಯ ಮೂಲಕ ರಕ್ತಕ್ಕೆ ಸೇರುತ್ತದೆ. ಜೀವಕೋಶಗಳಲ್ಲಿ ಶಕ್ತಿಯನ್ನು ಬಳಸದೆಯೇ ಪೋಷಕಾಂಶಗಳು ಮತ್ತು ಅನಿಲಗಳ ಸಾಗಣೆಗೆ ವಿಸರಣೆಯು ಅತಿ ಅಗತ್ಯವಾಗಿದೆ.